ಸಾಕಾ ಇನ್ನೂ ಬೇಕಾ? ಸದ್ಯಕ್ಕೆ ಸಾಕು. ಸರಿ, ಈಗ ತಿಂದಿದ್ದೆಲ್ಲ ಆಯ್ತಲ್ವಾ? ಅಮೃತಾಕ ಎಲ್ಲಿದ್ದಾಳೆ ಅಂತ ಹೇಳು. ಅವಳ ಮಲ್ಗೆಪುರದಲ್ಲಿದ್ದಾಳೆ. ಮಲ್ಲಿಗೆಪುರದಲ್ಲ? ಹೌದು, ಅಲ್ಲೇ ಇರೋದು. ಅಕ್ಕನ್ ಕರ್ಕೊಂಡೋದವರು ಮಲ್ಗೆಪುರದವರಂತೆ. ಮತ್ತಿದೇನು ಮೊದಲೇ ಹೇಳಬೇಕು ತಾನೇ ನೀನು? ನೀನ್ ಮೊದಲೇ ಕೇಳೋದ್ ಬಿಟ್ಟು ಕಾಡು ಹಾಗೆ ಹೇಗೆ ಅಂತ ಕತೆ ಹೇಳ್ತಿದ್ದಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಚೋಟುದ ಇದೆಯಾ? ಎಷ್ಟೇ ಮಾತಾಡ್ತೀಯಾ? ನೀನೇನು ಕಮ್ಮಿ ಮಾತಾಡ್ತೀಯಾ? ಅಮ್ಮ ಮರಾಯ್ತಿ, ನಿನ್ನ ಹತ್ರ ಮಾತಾಡಿ ಗೆಲ್ಲೋಕೆ ಸಾಧ್ಯ ಇಲ್ಲ ನೋಡು. ಈಗ ಅದೆಲ್ಲ ಬೇಡ. ನಾನು ನೀನು ಇಬ್ಬರು ಒಟ್ಟಿಗೆ ಮಲ್ಲಿಗೆಪುರಕ್ಕೆ ಹೋಗಿ ಅಮೃತ ನೋಡ್ಕೊಂಡ್ವಾ? ಏನು, ನಾನು ನಿನ್ನ ಜೊತೆ ಮಲ್ಗೆಪುರಕ್ಕೆ ಬರೋದಾ? ಅದೆಲ್ಲ ಆಗಲ್ಲಪ್ಪ. ಪ್ಲೀಸ್ ಮಲ್ಲಿ, ನಾನು ಒಬ್ಬನೇ ಹೋಗಿ ಅವ್ರನ್ನ ಹುಡ್ಕಕ್ಕೆ ಆಗಲ್ಲ. ನೀನು ಬಂದರೆ ನನಗೊಂದು ಸ್ವಲ್ಪ ಧೈರ್ಯ. ನೀನು ಬಾ ದೀಕ್ಷಿತ್ನ ಬರೋಕ್ಕೆ ನಾನೇ ನಿನ್ನ ಮಗ್ಳ? ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ. ಈಗ ನಿನ್ನ ಜೊತೆ ಬಂದರೆ ಅವ್ರು ಸುಮ್ಮನೆ ಇರ್ತಾರಾ? ಸರಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಹೋಗೋಣ ಬಾ. ಅಪ್ಪ ಅಮ್ಮಂಗೆ ಹೇಳಿದ್ರೆ ಸಾಕಾ? ನಮ್ಮ ಸ್ಕೂಲ್ ಮೇಸ್ಟ್ರುಗಳದ್ದು ಬೇಡವಾ? ಪ್ಲೀಸ್ ಮಲ್ಲಿ, ಇದೊಂದು ಸತಿ ನನಗೆ ಹೆಲ್ಪ್ ಮಾಡು. ಛೀ, ಹೀಗೆಲ್ಲ ಮುಖ ಮಾಡಬೇಡ, ನಂಗೆ ನೋಡೋಕ್ಕಾಗಲ್ಲ. ಮನಸ್ಸಿನ ಸಮಾಧಾನಕ್ಕೆ ಹೋಗಿ ಹುಡ್ಕೋಣ ಈಗಲೇ. ನಾಳೆ ಮತ್ತೆ ಹೋಗಿ ಹುಡ್ಕೋಣ. ಅಷ್ಟರಲ್ಲಿ ನಿಮ್ಮಪ್ಪ ಅಮ್ಮ ಮೇಷ್ಟ್ರು ಇವರೆಲ್ಲರ ಪರ್ಮಿಷನ್ನು ತಗೋ ಪ್ಲೀಸ್ ಕಣೆ. ಆಯಿತು. ಏನೇ ಮಲ್ಲಿ? ಅಲ್ಲೋಡು, ಮಲ್ಲಿಗೆಪುರ. ಅಣ್ಣ, ಇದೇ ಊರಲ್ಲಿ ನಿನ್ನ ಹುಡುಗಿ ಇರೋದು. ಥ್ಯಾಂಕ್ಸ್ ಮಲ್ಲಿ. ಪರವಾಗಿಲ್ಲ ನೋಡು, ನಂಗಿಷ್ಟೇ ಗೊತ್ತಿರೋದು. ಇಲ್ಲಿ ನಿನ್ನ ಹುಡುಗಿ ಎಲ್ಲಿದ್ದಾಳೆ ಅಂತ ನೀನೇ ಹುಡ್ಕೊಬೇಕು. ಅದು ಹೇಗಾಗುತ್ತೆ ಮಲ್ಲಿ? ಇಲ್ಲಿ 100 ಮನೆಗಳಿದೆ. ಇಲ್ಲಿ ಅಮೃತ ಇರೋ ಮನೆ ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು? ನಿನ್ನ ಹುಡುಗಿ ನಿಂಗೆ ಸಿಗ್ಲೇಬೇಕಂದ್ರೆ ನೀನು ಹುಡುಕ್ಲೇಬೇಕು. ಅದೇ ಹುಡುಕ್ತೀಯಾ, ನಿನಗೆ ಬಿಟ್ಟಿದ್ದು. ಪ್ಲೀಸ್ ಮಲ್ಲಿ, ಹಾಗೆ ಅನ್ಬೇಡ್ವೆ. ನೀನೇ ಹೆಲ್ಪ್ ಮಾಡ್ಬೇಕು ನನಗೆ ಅಮೃತನ ಹುಡ್ಕಕ್ಕೆ. ಅದೆಲ್ಲ ಗೊತ್ತಿಲ್ಲ ಅಪ್ಪ, ಊರು ತೋರಿಸಿದ್ದೀನಿ ಅಷ್ಟೇ. ಇನ್ಮೇಲೆ ನೀನೇನು ಬೇಕಾದರೂ ಮಾಡ್ಕೊ. ಪ್ಲೀಸ್ 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 ಮಲ್ಲಿ, ನಿಮ್ಮ ಅಮೃತ ಅಕ್ಕ ಸಿಗೋ ತನಕ ನೀನು ನನ್ನ ಜೊತೆಲೇ ಇರಬೇಕು ಮಲ್ಲಿ. ನಿನ್ನೊಳೆ ನನ್ನ ಕಾಟ ಆಯ್ತಲ್ಲ. ಸರಿ, ಇವಾಗ ನಾನು ಏನು ಮಾಡಬೇಕು? ಏ ಮಲ್ಲಿ, ಅಲ್ಲೊಂದು ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಅಮೃತ ಇದ್ದಾಳ ಅಂತ ಕೇಳೋಣವಾ? ಅಯ್ಯೋ ಮಾರಯ್ಯ, ನಿನಗೆ ದೇಹ ಬೆಳೆಯೋತ್ತು, ಬುದ್ಧಿ ಬೆಳೆದಿಲ್ಲ. ಆ ಮನೆಗೆ ಹೋಗಿ ಅಮೃತ ಇದ್ದಾಳ ಅಂತ ಕೇಳಿದ್ರೆ ಈ ಹಳ್ಳಿಯವರು ಓಡಿಸ್ಕೊಂಡ್ಬರ್ತಾರೆ ಅಷ್ಟೇ. ಹೌದಲ್ವಾ? ಈ ಮಂಕು ಬುದ್ಧಿಗೆ ಹೊಳಿಲೇ ಇಲ್ಲ. ಈಗ ಏನು ಮಾಡೋದು? ಮತ್ತೆ ಹೇಗೆ ಕಂಡುಹಿಡಿಯೋದು? ನನಗೂ ಏನು ಗೊತ್ತಾಗ್ತಿಲ್ಲ. ಈಗ ನಿಂಗೆ ಹೆಲ್ಪ್ ಮಾಡಬೇಕಾಗಿರೋ ನಾನಲ್ಲ, ಮತ್ತಿನ್ಯಾರು? ಆ ಶಿವನೇ ನಿನ್ನ ಕಾಪಾಡಬೇಕು. ಅವನೇ ಹೇಗಾದರೂ ಮಾಡಿ ಅಮೃತಕ್ಕ ಇರೋ ಮನೆ ತನಕ ಕರ್ಕೊಂಡು ಹೋಗ್ಬೇಕು.